ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಇದೆಂತ ದುರಂತ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಹೇಳಕ್ಕೂ ಬೇಜಾರಾಗುತ್ತೆ. ಏನಕ್ಕಂದ್ರೆ ನೀವು ಇದೇನು ಮರಗಳು ಇಷ್ಟೊಂದು ನೋಡ್ತಿದ್ದೀರಾ, ಇದು ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿರುವ ಮರಗಳು. ಈ ಒಂದು ಜಾಗದ ಮರಗಳು ಎಲ್ಲ ಕಡಿಯಕ್ಕೆ ರೆಡಿ ಇದ್ದಾರೆ. ಏನಕ್ಕಂದ್ರೆ ಇಲ್ಲೊಂದು ವುಮೆನ್ಸ್ ಕಾಲೇಜ್ ಕಟ್ಬೇಕಂತ ನೋಡಿ ಆಲ್ರೆಡಿ ಇದು ಭೂಮಿ ಸ್ಥಾಪನೆ ಮಾಡಿ ಇಲ್ಲಿ ಮರಗಳು ಕಡ್ದಿ ಪಿಲ್ಲರ್ ಆಗಕ್ಕೋಸ್ಕರ ಭೂಮಿನ ತೆಗೆದಿದ್ದಾರೆ. ನವೆಂಬರ್ 2025ರಿಂದ ನಮ್ಮ ಚಿತ್ರದುರ್ಗದ ಪರಿಸರ ಪ್ರೇಮಿಗಳು ಇದನ್ನ ಅಪೋಸ್ ಮಾಡಿ ಹೋರಾಟ ಮಾಡಿ ಸದ್ಯಕ್ಕೆ ಇದನ್ನ ಹೋಲ್ಡ್ ಮಾಡಿಸಿದ್ರು. ಬಟ್ ಇವಾಗ ನಮ್ಮ ಕರ್ನಾಟಕದ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದನ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಜಾಗ ಮತ್ತು ಡ್ರಾಯಿಂಗ್ ಎರಡು ಸ್ಯಾಂಕ್ಷನ್ ಆಗಿದೆ. ಈಗ ನಾನು ಈ ಜಾಗನ ಪ್ಲೇಸ್ ಚೇಂಜ್ ಮಾಡಲ್ಲ ಅಂತಿದ್ದಾರೆ. ನೋಡಿ ಇದಿಷ್ಟು ಮರಗಳಿಗೆ ವ್ಯಾಲ್ಯೂನೇ ಇಲ್ದಂಗಾಯ್ತು. ಯಾಕಂದ್ರೆ ಇದು ತುಂಬಾ ಹಳೆ ಮರಗಳು. ಇದೇ ಮರಗಳ ಕೆಳಗಡೆ ಸ್ಟೂಡೆಂಟ್ಸ್ ಕುತ್ಕೊಂಡು ಎಕ್ಸಾಮಿಗಾಗ್ಲಿ ಪ್ರತಿಯೊಂದಕ್ಕೂ ಪ್ರಿಪರೇಷನ್ ಮಾಡ್ಕೊಂತಾರೆ. ನೋಡಿ ಇದೇ ಅಧಿಕಾರಿಗಳು June 5 ಬಂದ್ಬಿಟ್ರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಒಂದು ಮರನ ನೆಟ್ಟಿ ಫೋಟೋಗೆ ಶೋಕಿಗೋಸ್ಕರ ಶೋ ಮಾಡ್ತಾರೆ, ನಾವು ಪರಿಸರ ಪ್ರೇಮಿಗಳು ಅಂತ. ಬಟ್ ಅವರು ಆ ಮಣ್ ಸಮೇತ ಆಗ್ದಿರಲ್ಲ, ಜಸ್ಟ್ ಅದನ್ನ ಮರಕ್ಕೆ ನೀರಾಕ್ ಹೋಗ್ತಾರೆ ಅಷ್ಟೇ. ಅದು ಒಂದು ಮರ ನೆಟ್ಟಿ. ಆಶ್ಚರ್ಯ ಏನಂದ್ರೆ ನಮ್ಮ ಚಿತ್ರದುರ್ಗದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ಟರು? ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಇಷ್ಟೊಂದು ಮರನ ಕಡ್ದಿ ಈ ಒಂದು ಅವ್ಯವಸ್ಥೆ ಮಾಡೋದಕ್ಕೆ ಪರ್ಮಿಷನ್ ಹೇಗೆ ಕೊಡ್ತಿದಾರೆ ಅಂತ ಅರ್ಥ ಆಗ್ತಿಲ್ಲ. ನೋಡಿ ಒಬ್ರು ಆಪೋಸ್ ಮಾಡಿದ್ರೇನೆ ಅಲ್ಲಿ ಸ್ಟೇ ಆಗಬೇಕು. ಇಲ್ಲಿ ಸುಮಾರು ತುಂಬಾ ಜನ ನಮ್ಮ ಪರಿಸರ ಪ್ರೇಮಿಗಳು ಚಿತ್ರದುರ್ಗದಲ್ಲಿ ತುಂಬಾನೇ ಆಪೋಸ್ ಮಾಡ್ತಿದ್ದಾರೆ. ಇದೇ ಬೇಜಾನ್ ಜಾಗ ಇದೆ ಗೌರ್ಮೆಂಟ್ ಅಲ್ಲಿ, ಬೇಜಾನ್ ಜಾಗ. ಅಲ್ಲಿ ಇದ್ದಾಗ ಬೇರೆ ಕಡೆ ತಗೊಂಡೋಗಿ ಇದನ್ನ ಶಿಫ್ಟ್ ಮಾಡ್ಬೋದು. ಬಟ್ ನಮ್ಮ ಮಿನಿಸ್ಟರ್ ಇದನ್ನ ಶಿಫ್ಟ್ ಮಾಡಕ್ಕೆ ರೆಡಿ ಇಲ್ಲ, ಏನಕ್ಕಂತ ಗೊತ್ತಿಲ್ಲ. ಬಟ್ ಇದಕ್ಕೆ ನಾವಂತೂ ಖಂಡಿಸ್ತೀವಿ.